ಕರ ವ್ಯಾಪ್ತಿಯ ಯೋಜನೆ ಬಹಳ ದಿನ ಮುಂದುವರೆದರೂ ಮುಂದುವರೆಗೆ ಅನುದಾನ ಮತ್ತು ಜಾರಿಗೆ ಬಂದಿಲ್ಲ. ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಹಿತಾಸಕ್ತಿ ಆದಲ್ಲಿ ಶೀಘ್ರವಾಗಿ ಅದು ಜಾರಿಗೆ ಬರುತ್ತದೆ. ಈ ಒಂದು ನಿಮಿತ್ತ ಏನು ನಗರಗಳು ಮತ್ತು ಬರೋದು ನಾವು ರೈತರಿಗೆ ನಾವು ಬರೋದ್ರಿಂದ ನಾವೇನು ಬರಗಾಲ ಪೀಡಿತ ನಮಗೆ ಒಂದು ಬಿಲ್ಲು ಅದು ಹೋರಾಡೋದಕ್ಕೆ ನಮಗೆ ಕರ ಯೋಜನೆ ಅನುಷ್ಠಾನ ಕೊಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಈ ಒಂದು ವೇದಿಕೆ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ. ನಿಮ್ಗೆ ಅನ್ನ ಇಲ್ಲಾಂದ್ರೆ ಬದುಕಬಹುದು. ಅನ್ನ ಬೇಕು, ನೀರು ಬೇಕು. ಅನ್ನ ನೀರ ಎರಡು ಬೇಕು. ಅನ್ನ ತಯಾರಾಗಬೇಕಾದ್ರೆ ನಮ್ಗೆ ನೀರು ಬೇಕು. ರೈತರಿಗೆ ಬೇಡಾಕತ್ತದ್ದೇ ನೀರು, ಶಾಶ್ವತವಾದಂತ ನೀರು ಕೊಡ್ಬೇಕು. ನಮ್ಗೆ ಉತ್ತರ ಕರ್ನಾಟಕದ ಯಾವಾಗೂ ಅನ್ಯಾಯ ಆಗಬೇಕು ತಲೆ ಇಟ್ಕೊಂಡು ನಾವು ಈಗ ದಕ್ಷಿಣದಾಗ ಹೋದ್ರಿ ಎಲ್ಲಾ ನೀರಾವರಿಗಳಾಗಿದಾವ್. 10 ಲಕ್ಷ ಜನಸಂಖ್ಯೆ ಆಯ್ತಂದ್ರೆ ಜಿಲ್ಲಾ ಮಾಡಿದಾರಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಗ್ರಾಮ ಪಂಚಾಯತ್ ಆಗಿದಾವ್. ನಮ್ಮಲ್ಲಿ ಹಂಗಿಲ್ಲ. ನಮ್ ಒಂದು ಜಿಲ್ಲಾ 50 ಲಕ್ಷ ಜನ ಪಾಲ ಮಾಡ್ಕೊಳಕ್ಕೆ ಕೊಟ್ಟು ಬಿಡ್ತಾರೆ ಅನುದಾನ. ಅಲ್ಲಿ 10 ಲಕ್ಷ ಜನ ಅನುದಾನ ತಗೋತಾರೆ, ನಾವು 50 ಲಕ್ಷ ಜನ ತಗೋಬೇಕು. ಅಲ್ಲೇ ಮನೆಗೆ ಒಂದು ನೀರಾವರಿ ಪ್ರತಿಯೊಂದು ಹೊಲಕ್ಕೆ ನೀರು ಹೋಗ್ತಾವ. ನಮ್ಮಲ್ಲಿ ಹಂಗಿಲ್ಲ. ಒಂದು ಪೈಪ್ 100 ಮಂದಿ ಪೈಪ್ ಹಚ್ಚಬೇಕಾದ್ರೆ ಅದು ಬರ್ತಿದ್ದಲ್ಲ, ಗ್ಯಾರಂಟಿ ಇಲ್ಲ. ಅಂದ್ರೆ ಉತ್ತರ ಕರ್ನಾಟಕದವರ ಏನ್ ಪಾಪ ಮಾಡಿದ್ರು ಗೊತ್ತಿಲ್ಲ. ನಮ್ಮ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇಲ್ಲ. ಸುಳ್ಳು ಹೇಳೋದು ಬಹಳ ಜಗ ಇತ್ತು ನಮ್ಮ ಮಂದಿಗೆ. ಉತ್ತರದವ್ರು ಸುಳ್ಳು ಹೇಳ್ತಾರೆ. ಸುಳ್ಳು ಇಲೆಕ್ಷನ್ ಬರೋದಕ್ಕೆ ಪೈಲ ನೀವು ಗಂಗಾ ನದಿಯಲ್ಲಿ ನೀವು ಹಿಡ್ಕೊಂಡು ಹೇಳ್ತಾರೆ. ಗಂಗಾ ನದಿಯಲ್ಲಿ ನೀವು ಹಿಡ್ಕಾಗ್ಬಿಟ್ಟು ಅದೇ ಎಲ್ಲ ಇಲೆಕ್ಷನ್ ಪೈಲ ಇಲೆಕ್ಷನ್ ಆಯ್ತು. ಅವರೆಲ್ಲೂ ನಾವೆಲ್ಲೂ ಫೋನ್ ಎತ್ತಾಗಿಲ್ಲ. ಜನಪ್ರತಿನಿಧಿಗಳು ಫೋನ್ ಎತ್ತಾಗಿಲ್ಲ. ಇಲೆಕ್ಷನ್ಗಿಂತ ಪೈಲ ಹಳ್ಯಾಕ ಬಂದು ನಾಟಕ ಮಾಡ್ತಾರೆ. ಬೇಕಾದಲ್ಲ ಓದ್ಸಲ ಅದ್ರ ಟೈವಲು ಹಾಕ್ತಾರು, ಅದೇ ಟೈವಲು ಹಾಕ್ತಾರು, ಟೋಪಿನೇ ಹಾಕ್ತಾರ. ಎಲ್ಲ ಮಾಡಿ ಓಟ್ ಕೇಳ್ತಾರೆ. ಆದ್ರೆ ಪ್ರಸಂಗ ಬಂದಾಗ ಜನರಿಗೆ ಏನ್ ಬೇಕಾಗಿತ್ತು ಅದು ನೋಡಂಗಿಲ್ಲ. ಅದಕ್ಕೆ ದಯಮಾಡಿ ರಾಜಕಾರಣಿನೆಲ್ಲ ರೈತರಿಗೆ ಹೆಸರಾಗಿದ್ದಾರೆ. ರೈತರ ಹೆಸರಾಗ ಮುಗಿದ ಏನು ಉಳಿಯಂಗಿಲ್ಲ. ಎಲ್ಲ ಗೋವಿಂದಾನ. ಯಾಕಂತಂದ್ರೆ ಇದು ದೇಶ ರಾಜ್ಯ ಪ್ರತಿಯೊಂದು ಹೇಗಿಲ್ಲ. ಆ ರೈತ ಅಂದ್ರೆ ಎಲ್ಲರೂ ಅವ್ರ ಇದಕ್ಕೆ ಮಾಡಬೇಕಿ ಅವಂತೂ ಅನ್ನನ ಬೇಕು. ಅನ್ನದಾತ ನಾರಾಜರು ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ರೈತರಿಗೆ ಎಚ್ಚರಿಕೆ ಬಂದಿದ್ದಾರೆ. ಸುಳ್ಳು ಬಂದ್ ಮಾಡಿ ಕೂಡಲೇ ರೈತರಿಗೆ ಏನೇನು ಬೇಕಾದ ಸೌಕರ್ಯಗಳು ಕೊಡ್ರಿ. ನೀರಾವರಿ ಯೋಜನೆಗಳು ಶಾಶ್ವತ ನೀರಾವರಿ ಯೋಜನೆ ಮಾಡ್ರಿ. ಕರೆಂಟ್ ಕೊಡ್ರಿ. ಮತ್ತು ಆದಷ್ಟು ಬೇಗ ಚಿಕ್ಕೋಡಿ ಜಿಲ್ಲಾ ಮಾಡಿ ಸಂಜೆಗಳಿಗೆ 25 ವರ್ಷದಿಂದ ಹೋರಾಟ ಮಾಡಿದವರು ಜಿಲ್ಲಾ ಮಾಡ್ತಾ ಇರಲಿಲ್ಲ. ವಕೀಲ ಸಂಘದವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಏನೂ ಆಗಕ್ಕೆ ತಯಾರಿಲ್ಲ. ಹೋರಾಟಕ್ಕೆ ಕಿಮ್ಮತ್ ಬರಂಗಿಲ್ಲ. ಕೂಡಲೇ ಈ ನೀರಾವರಿ 2 ಯೋಜನೆಗಳು ಜಾರಿ ಬರಬೇಕು. ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗ್ಬೇಕಂತ ಈ ಸಮ್ಮೇಳನ ಸಭೆಗಳ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.